ನಡುವೆ ಅವರ ಗುಪ್ಪೆ. ನಮ್ಮಪ್ಪನಿಗೆ ಇದ್ದಿದ್ದು ಬರೀ 2 ಎಕರೆ ಭತ್ತದ ಗದ್ದೆ. ಅದು ಆಗಾಗ ನೆರೆ ಬಂದು ಮುಳುಗ್ತಾ ಇದ್ದಿದ್ದರಿಂದ ನಮ್ಮಪ್ಪ ಜೀವನೋಪಾಯಕ್ಕೆ ಅಂತ ಆವಾಗವಾಗ ಪುರೋಹಿತಿಕೆ ಮಾಡೋದಕ್ಕೆ ಹೋಗ್ತಿದ್ದ. ಹತ್ತಿರವೇ ಇಡಗುಂಜಿ ದೇವಸ್ಥಾನ ಇದ್ದಿದ್ದರಿಂದ ಅಲ್ಲಿ ವಾರಕ್ಕೊಂದ್ಸಲ ವಿಶೇಷ ಪೂಜೆಗೆ ಅಪ್ಪನ್ನು ಕರೀತಿದ್ರು. ಹಾಗೆ ಅಪ್ಪ ನನ್ನನ್ನು ಕರ್ಕೊಂಡು ಹೋಗ್ತಿದ್ದ. ಒಂದ್ಸಲ ಹಾಗೆ ಇಡಗುಂಜಿಗೆ ಹೋದಾಗ ಊಟಕ್ಕಿನ್ನೂ ತಡ ಉಂಟು ಅಂತ ಹೊರಗಡೆ ಬಂದೆ. ಅಲ್ಲಿ ಅಂಗಡಿ ಸಾಲಿನ ಎದುರುಗಡೆ ನಿಂತ್ಕೊಂಡಿದ್ದೆ. ಅಲ್ಲಿ ಬಾಳೆಹಣ್ಣು, ತೆಂಗಿನಕಾಯಿ, ಊದುಬತ್ತಿ, ವೀಳ್ಯದೆಲೆ ಹಾಗೆ ನನ್ನ ಕಣ್ಣು ಹತ್ತಿತ್ತ ಆಯ್ತಾ ಎದುರುಗಡೆ ಗಣಪತಿ ವಿಗ್ರಹ ಮಾರೋ ಅಂಗಡಿ ಇತ್ತು. ಆ ಅಂಗಡಿಯಲ್ಲಿ ಒಂದು ಹುಡುಗ ಇದ್ದ. ಆ ಹುಡುಗ ನೋಡೋಕೆ ಎಷ್ಟು ಚೆನ್ನಾಗಿದ್ದ ಅಂದರೆ ಕಿವಿಗೊಂದು ಉಂಟಿ ಹಾಕ್ಕೊಂಡಿದ್ದ, ತೆಳ್ಳಗೆ ಬೆಳ್ಳಗೆ, ನೋಡೋಕೆ ತುಂಬ ಸುಂದರವಾಗಿದ್ದ. ನಾನು ಹಾಗೇ ಅವನನ್ನೇ ನೋಡ್ತಾ ಸುಮಾರು ಹೊತ್ತಲ್ಲೇ ನಿಂತ್ಕೊಂಡಿದ್ದೆ. ಅಷ್ಟರಲ್ಲಿ ಮಂಗಳಾರತಿಗೆ ಶಂಖ ಊದಿ ಶಬ್ದ ಕೇಳ್ತು. ಒಳಗೊಡ್ದೆ. ಅದಾದಮೇಲೆ ಪ್ರತಿ ಸಲ ಇಡಗುಂಜಿಗೆ ಹೋದಾಗಲೂ ಆ ಅಂಗಡಿ ಮುಂದೆ ಟಳಾಯಿಸೋದು ನನಗೆ ರೂಢಿ ಬಿದ್ದೋಯ್ತು. ಅನುಮಾನ ಬರಬಾರ್ದಂತ ಕೆಲವು ಸಲ ಅಲ್ಲೇ ದೇವಸ್ಥಾನ ಚಿಟ್ಟೆ ಮೇಲೆ ಕೂತ್ಕೊಳ್ತಿದ್ದೆ. ಇನ್ನು ಕೆಲವು ಸಲ ಆಚೆ ಮರದ ಕೆಳಗಾಡ್ತಿರೋ ಮಕ್ಕಳ ಹತ್ರ ನಿಲ್ತಿದ್ದೆ. ಎಲ್ಲೇ ಇದ್ರು ಕಣ್ಣು ಮಾತ್ರ ಅವನ ಮೇಲೇನೆ. ಹೀಗೆ ಅವನು ಸಹ ನನ್ನ ನೋಡ್ತಿದ್ದ. ಈ ರೂಢಿ ಎಷ್ಟು ಗಟ್ಟಿ ಬೆಳೆಬಿಡ್ತು ಅಂತಂದರೆ ಒಂದ್ಸಲ ಅಂಗಡಿಯಲ್ಲಿ ಅವನು ಇಲ್ಲದೆ ಇರೋದು ನೋಡಿ ನನಗೆ ಅವತ್ತು ದೇವಸ್ಥಾನದ ಊಟವೇ ಸೇರಲಿಲ್ಲ. ಮತ್ತೆ ಜೀವ ಬಂದಿದ್ದು ವಾಪಸ್ ಬರುವಾಗ ತಲೆ ತಗ್ಗಿಸಿಕೊಂಡೇ ಕೂತಿದ್ದ ಅವನು ನೋಡಿದ ಮೇಲೇ. ಹೀಗೆ 10 ಸಲ ನಡೆದ ಮೇಲೆ ಒಂದ್ಸಲ ನಾನು ಅವನ ಹತ್ರ ಹೋಗಿ ಮಾತಾಡಬೇಕು ಅಂತ ತೀರ್ಮಾನ ಮಾಡಿದೆ. ಆದರೆ ಹೋಗಿ ಏನು ಮಾತಾಡಲಿ ಅಂತ ಸಮಸ್ಯೆ ಆಗಿ ಮತ್ತೆ ಅಲ್ಲೇ ನಿಂತೆ. ತುಂಬ ಹೊತ್ತು ಯೋಚನೆ ಮಾಡಿ ಮಾಡಿ ಒಂದು ಸಣ್ಣ ಡೈಲಾಗ್ ತಯಾರು ಮಾಡಿಕೊಂಡೆ. ಅದೇನಂದರೆ, ನಾನು ಅಲ್ಲಿಗೆ ಹೋಗಿ ವಿಗ್ರಹ ಎಲ್ಲ ನೋಡೋದು, ಆಮೇಲೆ ನಿಮ್ಮ ಹತ್ರ ಬರೀ ಗಣಪತಿ ಮಾತ್ರ ಸಿಗುತ್ತದೋ ಅಥವಾ ಶಿವ ಪಾರ್ವತಿನೂ ಉಂಟೋ ಹೀಗೆ ಕೇಳ್ಬಿಡೋದಂತ ನಿರ್ಧಾರ ಮಾಡಿದೆ. ಅವ್ನು ಅಂಗಡಿ ಮೆಟ್ಲತ್ತದೆ. ಇನ್ನೇನು ನಾನು ಅವನ ಹತ್ರ ಮಾತಾಡಬೇಕು. ಅಷ್ಟರಲ್ಲಿ ದೇವಸ್ಥಾನ ಬಾಗಿಲಲ್ಲಿ ಪಂಚೆ ಎತ್ಕೊಂಡು ಓಡೋಡ್ ಬರ್ತಿದ್ದ ಅಪ್ಪನ ಮುಖ ಕಾಣಿಸ್ತು. ನನಗೆ ಹೆದರಿಕೆಯಾಗಿ ನಾನು ವಾಪಸ್ ಬಂದ್ಬಿಟ್ಟೆ. ಅಪ್ಪ ಯಾಕೆ ಓಡ್ ಬಂದಿದ್ದ ಅಂದರೆ, ಆವತ್ತು ನಿಮ್ಮಪ್ಪ ರಾಮಕೃಷ್ಣ ಜೋಯಿಸರು ಅಲ್ಲಿಗೆ ಬಂದಿದ್ರು. ಅವ್ರ ತಮ್ಮ 2ನೇ ಮಗನಿಗೆ ಹೆಣ್ಣು ನೋಡ್ತಿದ್ರಂತ ಗೊತ್ತಾಗಿ ನನ್ನನ್ನು ತೋರ್ಸಕ್ಕಂತ ಅಪ್ಪ ನನ್ನನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ದು. ಅದಾದಮೇಲೆ ಅದೇ ಸಂಬಂಧ ನಿಕ್ಕಿ ಆಯಿತು. ಯಾಕಂದರೆ ಆ ಹುಡುಗ ಹೇಳಿದ್ರಂತೆ, ನನಗೆ ಬಡವರ ಮನೆ ಹುಡುಗಿ ಆದರೂ ಪರವಾಗಿಲ್ಲ, ನೋಡೋದಕ್ಕೆ ಚಂದ ಇರಬೇಕು ಅಂತ.